ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತು ನಾವು ನೋಡ್ತಿರೋ ಮೂವಿ ಯಾವುದು ಅಂತಂದ್ರೆ ತಮಿಳಿನಲ್ಲಿ ರಿಲೀಸ್ ಆಗಿರುವಂತಹ ಮೂವಿ ಗರುಡನ್. ಇದೊಂದು ಆಕ್ಷನ್ ಮತ್ತು ಡ್ರಾಮಾ ಮೂವಿ ಆಗಿರುತ್ತೆ. ಈ ಮೂವಿಗೆ ರೇಟಿಂಗ್ 7.7 ಔಟ್ ಆಫ್ 10 ಕೊಟ್ಟಿದ್ದಾರೆ. ಬನ್ನಿ ಜಾಸ್ತಿ ತಡ ಮಾಡದೆ ಮುಂದೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಲಾರಿ ಡ್ರೈವರ್ ಮೊಬೈಲ್ ನಲ್ಲಿ ಮಾತಾಡೋದನ್ನ ತೋರಿಸ್ತಾರೆ. ಮೊಬೈಲ್ ನಲ್ಲಿ ಮಿನಿಸ್ಟರ್ ಬರ್ತಿದ್ದಾರೆ, ರೆಡಿ ಆಗಿರು ಅಂತ ಹೇಳ್ತಾರೆ. ನಂತರ ಮಿನಿಸ್ಟರ್ ತೋರಿಸ್ತಾರೆ. ಇವರು ಬಂದು ತಮ್ಮ ವಕೀಲರ ಹತ್ರ ಬಂದು ಮಾತಾಡೋದನ್ನ ತೋರಿಸ್ತಾರೆ. ಮಿನಿಸ್ಟರ್ ಹೇಳ್ತಾರೆ, ನಿನ್ನ ಜೊತೆ ತುಂಬಾ ಮಾತಾಡ್ಬೇಕು, ನನ್ನ ಜೊತೆ ಬಾ ಅಂತ. ಅದಕ್ಕೆ ವಕೀಲ್ ಕೂಡ ಮಿನಿಸ್ಟರ್ ಜೊತೆನೆ ಹೋಗ್ತಾರೆ. ಆದ್ರೆ ಬೇರೆ ಬೇರೆ ಕಾರಿನಲ್ಲಿ ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಲಾರಿ ಡ್ರೈವರ್ ಸ್ಟಾರ್ಟ್ ಮಾಡೋದನ್ನ ತೋರಿಸ್ತಾರೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಮಿನಿಸ್ಟರ್ ಕಾರ್ ಸಡನ್ ಆಗಿ ಒಂದು ಲಾರಿ ಬಂದು ನಿಂತ್ಕೊಳ್ಳುತ್ತೆ. ಲಾರಿ ಡ್ರೈವರ್ ಕೂಡ ಸಾರಿ ಅಂತ ಹೇಳಿ ಸೈಡ್ ತೆಗಿಬೇಕಾದ್ರೆ ಇನ್ನೊಂದು ಕಡೆಯಿಂದ ವೇಗವಾಗಿ ಬಂದ ಲಾರಿ ವಕೀಲರು ಇದ್ದ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ವಕೀಲರು ಕೂಡ ಸಾಯ್ತಾರೆ. ಮುಂದಿನ ದಿನ ಮಿನಿಸ್ಟರ್ ಮತ್ತು ಅವನ ಸೆಕ್ರೆಟರಿ ಕಾರಿನಲ್ಲಿ ಹೋಗ್ಬೇಕಾದ್ರೆ ಸೆಕ್ರೆಟರಿ ಹೇಳ್ತಾನೆ, ಅವನು ಕೊಟ್ಟಿರೋ ಹಣನ ತಗೊಂಡಿದ್ರೆ ಇಷ್ಟಕ್ಕೆ ಜೀವಂತವಾಗಿ ಕೂಡ ಇರ್ತಿದ್ದ ಅಂತ. ಆವಾಗ ಮಿನಿಸ್ಟರ್ ಹೇಳ್ತಾನೆ, ಅವನು ಅತಿಯಾಸೆ ಪಟ್ಟ, ಅದಕ್ಕೆ ಅವನಿಗೆ ಈ ತರ ಮಾಡಿದ್ದು ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಆ ವಕೀಲರನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಈ ಮಿನಿಸ್ಟ್ರೇ ಅಂತ. ಮಿನಿಸ್ಟರ್ ಹೇಳಿದ ಒಂದು ಕೆಲಸ ಆಗ್ಬೇಕಾದ್ರೆ ಇವನು ಯಾರನ್ನು ಬೇಕಾದ್ರೂ ಸಾಯಿಸ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದನ್ನ ನಮಗೆ ತೋರಿಸ್ತಾರೆ. ಮುಂದೆ ಮಿನಿಸ್ಟರ್ ಸಿಟಿಯ ನಡುವಿನಲ್ಲಿರುವ ಒಂದು ಖಾಲಿ ಜಾಗಕ್ಕೆ ಬರ್ತಾರೆ. ಆವಾಗ ಸೆಕ್ರೆಟರಿ ಹೇಳ್ತಾನೆ, ಈ ಜಾಗದ ಟೋಟಲ್ ವ್ಯಾಲ್ಯೂ 330 ಕೋಟಿ ಆಗಿರುತ್ತೆ ಅಂತ ಮಿನಿಸ್ಟರ್ಗೆ ಹೇಳ್ತಾನೆ. ಆವಾಗ ಮಿನಿಸ್ಟರ್ ಹೇಳ್ತಾನೆ, ಈ ಜಾಗವನ್ನು ನನ್ನ ಹೆಸರಿಗೆ ಮಾಡ್ಬೇಕು ಅಂತ. ಆವಾಗ ಸೆಕ್ರೆಟರಿ ಹೇಳ್ತಾನೆ, ಜಾಗದ ಓನರ್ ಈ ಜಾಗವನ್ನು ಬೊಂಬೆ ಅನ್ನೋ ದೇವಸ್ಥಾನದ ಮೇಲೆ ಬರೆದಿಟ್ಟು ಔಟ್ ಆಫ್ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಈ ಜಾಗದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಆ ದೇವಸ್ಥಾನದಲ್ಲೇ ಇದೆ ಅಂತ ಹೇಳ್ತಾನೆ. ಆ ಡಾಕ್ಯುಮೆಂಟ್ಸ್ ಅನ್ನು ಹೇಗಾದ್ರೂ ತೆಗಿಬೇಕು ಅಂತ ಹೇಳಿ ನಮ್ಮ ಮಿನಿಸ್ಟರ್ ಪ್ಲಾನ್ ಮಾಡ್ತಾರೆ. ಮುಂದಿನ ಸೀನ್ ನಲ್ಲಿ ಆ ಕೊಂಬೆ ಅನ್ನೋ ದೇವಸ್ಥಾನವನ್ನ ತೋರಿಸ್ತಾರೆ. ಇಲ್ಲಿ ಒಬ್ರು ಪೊಲೀಸ್ ಆಫೀಸರ್ ಅನ್ನ ತೋರಿಸ್ತಾರೆ. ಅವನ ಮಗಳಿಗೆ ಬರ್ತ್ಡೇ, ಅದಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವಾಗ ಅವಳ ಮಗಳು ಹೇಳ್ತಾಳೆ, ಇನ್ ಮುಂದೆ ಬೇರೆ ಕಡೆ ಟ್ರಾನ್ಸ್ಫರ್ ತಗೋಬೇಡಿಯಪ್ಪ, ಇಲ್ಲಿ ನಂಗೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ. ಆಮೇಲೆ ಇನ್ಸ್ಪೆಕ್ಟರ್ ಅವನ ಹೆಂಡತಿಗೆ ಹೇಳ್ತಾನೆ, ನಾನು SP ಆಫೀಸ್ಗೆ ಹೋಗಿ ಬರ್ತೀನಿ ಅಂತ. ಆವಾಗ ಅವನ ಹೆಂಡತಿ ಕೇಳ್ತಾಳೆ, ಮತ್ತೆ ಟ್ರಾನ್ಸ್ಫರ್ ಏನು ಇಲ್ಲ ತಾನೆ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವರು ತುಂಬಾ ಕಡೆ ಟ್ರಾನ್ಸ್ಫರ್ ತಗೊಂಡು ಇವಾಗ ಇಲ್ಲಿಗೆ ಬಂದಿದ್ದಾರೆ ಅಂತ. ಮತ್ತೆ ಹೇಳ್ತಾನೆ, ಹಾಗೇನು ಇಲ್ಲ, ಕೆಲಸವನ್ನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಹೇಳಿ ಇವನು SP ಆಫೀಸ್ಗೆ ಹೋಗ್ತಾನೆ. ಇಲ್ಲಿ SP ಹತ್ರ ಹೋಗಿ ಪರ್ಸನಲ್ ಪ್ರಾಬ್ಲಮ್ ಇಂದ ನಾನು ಕೆಲಸ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ SP ಅದನ್ನ ನನಗೆ ಲೆಟರ್ ಆಗಿ ಬರೆದು ಕೊಡು ಅಂತ ಹೇಳ್ತಾನೆ. ಆವಾಗ ಇನ್ಸ್ಪೆಕ್ಟರ್, ನಾನು ಇಲ್ಲಿಗೆ ಬಂದಿರೋದ್ರಿಂದ ಇಲ್ಲಿ ತುಂಬಾ ವಿಷಯಗಳು ನಡೆದಿದೆ, ಅದನ್ನೆಲ್ಲ ಬರೆದು ಕೊಡ್ಬೇಕಾ ಅಂತ ಹೇಳ್ತಾನೆ. ಮತ್ತೆ ಇನ್ಸ್ಪೆಕ್ಟರ್ ಲೆಟರ್ ಬರೆಯೋದನ್ನ ತೋರಿಸ್ತಾರೆ. ಇಲ್ಲಿಂದ ಈ ಇನ್ಸ್ಪೆಕ್ಟರ್ ಸ್ಟೋರಿ ಹೇಳೋತರ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ, ಈ ಪೊಲೀಸ್ ಈ ಊರಿಗೆ ಟ್ರಾನ್ಸ್ಫರ್ ತಗೊಂಡು ಬಂದ ದಿನ ಮನೆ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಬೀರೋದ ಹಗ್ಗ ಜಾರಿ ಪೊಲೀಸ್ ನ ಮಗನ ಮೇಲೆ ಬೀಳ್ಬೇಕಾದ್ರೆ ಒಬ್ಬ ಬಂದು ಅವನ ಮಗಳನ್ನು ಕಾಪಾಡ್ತಾನೆ. ಇವನು ಬೇರೆ ಯಾರು ಅಲ್ಲ, ಈ ಮೂವಿಯ ಹೀರೋ ಆಗಿರ್ತಾನೆ, ಹೆಸರು ಸೊಕ್ಕ. ಆವಾಗ ನಮ್ಮ ಪೊಲೀಸ್ಗೆ SP ಆಫೀಸ್ ಇಂದ ಕಾಲ್ ಬರುತ್ತೆ. ಕಾಲ್ ನಲ್ಲಿ ಹೇಳ್ತಾರೆ, ನೀವು ಇದು ಏರಿಯಾದ ದೇವಸ್ಥಾನದ ಪ್ರಮುಖ ವ್ಯಕ್ತಿಗಳಾದಂತಹ ಕರ್ಣ ಹಾಗೂ ಆದಿ ಇವರ ಫುಲ್ ಡೀಟೇಲ್ಸ್ ಬೇಕು ಅಂತ ಇವರಿಗೆ ಹೇಳ್ತಾರೆ. ಇವರು ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಸ್ವಲ್ಪ ವಿಷಯಗಳನ್ನ ತಿಳ್ಕೊತಾರೆ. ಮತ್ತೆ ಅಲ್ಲಿ ಕಾನ್ಸ್ಟೇಬಲ್ ಕೂಡ ಸ್ವಲ್ಪ ವಿಷಯಗಳನ್ನ ಹೇಳ್ತಾರೆ. ಅದು ಏನಂತಂದ್ರೆ ಆದಿ ಮತ್ತು ಕರ್ಣ ಥಿಕ್ ಫ್ರೆಂಡ್ಸ್, ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ಜೊತೆಯಾಗಿರ್ತಾರೆ, ಒಬ್ರಿಗೊಬ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದಿ ಒಂದು ಲಾರಿ ಟ್ರಾನ್ಸ್ಪೋರ್ಟ್ ನಡೆಸಿದ್ದಾನೆ, ತುಂಬಾ ಬೇಗ ಕೋಪ ಬರುತ್ತೆ. ಕರ್ಣ ಜಮೀನ್ ವಾರಸ್ದಾರ್ ಆಗಿರ್ತಾನೆ. ಇವರು ಎಲ್ಲವನ್ನ ಕಳ್ಕೊಂಡು ಇಟ್ಟಿಗೆಗಳನ್ನು ಮಾಡುವ ಕೆಲಸ ಮಾಡ್ತಿರ್ತಾನೆ. ಇಬ್ರು ತಮ್ಮ ಕೆಲಸಗಳಲ್ಲಿ ಪಾರ್ಟ್ನರ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾರೆ. ಇವರು ತಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿ ಜೊತೆ ಸೇರುವ ಜಾಗ ಅದು ದೇವಸ್ಥಾನ ಮಾತ್ರ ಅಂತ ಹೇಳ್ತಾನೆ. ಮತ್ತೆ ಪೊಲೀಸ್ ಸ್ಟೋರಿ ಹೇಳೋ ತರ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ದೇವಸ್ಥಾನದಲ್ಲಿ ಕರ್ಣನ ಅಜ್ಜಿಯನ್ನ ತೋರಿಸ್ತಾರೆ. ಈಗ ಈ ದೇವಸ್ಥಾನಕ್ಕೆ ಮುಖ್ಯ ವ್ಯಕ್ತಿಯಾಗಿ ಇವರೇ ಆಗಿರ್ತಾರೆ. ಆಮೇಲೆ ಹೇಳ್ತಾರೆ, ಕರ್ಣ ಮತ್ತು ಆದಿಯ ಬಗ್ಗೆ ಹೇಳ್ಬೇಕಾದ್ರೆ ಜೊತೆಗೆ ಸೊಕ್ಕನನ್ನು ಕೂಡ ಸೇರಿಸಬೇಕು ಅಂತ. ಯಾಕಂತಂದ್ರೆ ಸೊಕ್ಕನಿಗೆ ಯಾರು ಇರಲ್ಲ, ಇವನೊಬ್ಬ ಅನಾಥ ಆಗಿರ್ತಾನೆ. ಇವರ ಚಿಕ್ಕ ವಯಸ್ಸಿನಲ್ಲಿ ಕರ್ಣ ಹಾಗೂ ಆದಿ ಆಟ ಆಡ್ತಿರ್ಬೇಕಾದ್ರೆ ಕರ್ಣನನ್ನು ಒಂದು ನಾಯಿ ಅಟ್ಟಿಸ್ಕೊಂಡು ಹೋಗುತ್ತೆ. ಆವಾಗ ಅವನನ್ನು ಕಾಪಾಡಿದು ಈ ಸೊಕ್ಕ ಆಗಿರ್ತಾನೆ. ಹಾಗೆ ಸೊಕ್ಕನನ್ನು ಕರ್ಣಗೆ ಇಷ್ಟ ಆಗುತ್ತೆ. ಹಾಗೆ ಸೊಕ್ಕನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಅಜ್ಜಿಗೆ ಪರಿಚಯ ಮಾಡಿಸ್ತಾನೆ. ಅವತ್ತಿನಿಂದ ಈ 3 ಜನ ಒಟ್ಟಿಗೆ ಇರೋದನ್ನ ತೋರಿಸ್ತಾರೆ. ಕರ್ಣನಿಗೆ ಪಕ್ಕಬರವಾಗಿ ಸೊಕ್ಕ ಕೂಡ ಜೊತೆಗೆ ಇರ್ತಾನೆ. ಆಮೇಲೆ ತೋರಿಸ್ತಾರೆ, ಆದಿಗೆ 2 ಮಕ್ಕಳು, ಆದ್ರೆ ಕರ್ಣನಿಗೆ 8 ವರ್ಷಗಳಿಂದ ಮಕ್ಕಳೇ ಇರುವುದಿಲ್ಲ. ಈ ವಿಷಯವು ಕರ್ಣನಿಗೆ ತುಂಬಾ ಬೇಸರವಾಗಿರುತ್ತೆ. ಕರ್ಣನ ಹೆಂಡತಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ, ಅವನ ಹೆಸರು ವೆಟ್ರಿ ಆಗಿರುತ್ತೆ.
ಒಂದು ದಿನ ಆದಿ ಮತ್ತು ಕರ್ಣಗೆ ಅವರ ಜೊತೆ ಕೆಲಸ ಮಾಡಿದಂತಹ ವ್ಯಕ್ತಿ ಜೊತೆ ಗಲಾಟೆ ಕೂಡ ಆಗುತ್ತೆ. ಏನೋ ಒಂದು ಕಿತಾಪತಿ ಕೆಲಸ ಮಾಡಿರ್ತಾನೆ, ಅದಕ್ಕೆ ಈಗ ಆಗಿರುತ್ತೆ. ಮತ್ತೆ ತೋರಿಸ್ತಾರೆ ಸೊಕ್ಕನಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಕೂಡ ಆಗಿರುತ್ತೆ. ಇವಳ ಹೆಸರು ವಿನ್ನರಸಿ. ಮತ್ತೆ ಒಂದು ದಿನ ವಿನ್ನರಸಿ ಸೊಕ್ಕನಿಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ತೋಟಕ್ಕೆ ಕರೀತಾಳೆ. ಇವನು ಖುಷಿಯಿಂದ ನನಗೆ ವಿನ್ನರಸಿ ಪ್ರಪೋಸ್ ಮಾಡ್ತಾಳೆ ಅಂತ ಹೇಳಿ ಖುಷಿಯಿಂದ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ವಿನ್ನರಸಿ ಹಾಗೂ ಅವಳ ಫ್ರೆಂಡ್ ಕೂಡ ಬಂದಿರ್ತಾಳೆ. ಅವಳನ್ನು ನೋಡಿ ಸೊಕ್ಕ ಕೇಳ್ತಾನೆ ಇವಳೇ ಕೀಳ್ ಬಂದಿದ್ದಾಳೆ ಅಂತ. ವಿನ್ನರಸಿ ಇವಳನ್ನ ಪರಿಚಯ ಮಾಡಿ ಕೊಡ್ತಾಳೆ. ಇವಳ ಹೆಸರು ಪರ್ವೀನ್ ಅಂತ. ಇವಳ ಲವ್ ವಿಷಯಕ್ಕಾಗಿನೇ ನಾವಿಲ್ಲಿ ಬಂದಿರೋದು ಅಂತ ಹೇಳ್ತಾಳೆ ವಿನ್ನರಸಿ. ಇವನು ಅನ್ಕೋತಾನೆ ನಾನು ವಿನ್ನರಸಿನ ಲವ್ ಮಾಡಿದ್ರೆ ಅವಳು ಬೇರೆ ಹುಡುಗಿ ಜೊತೆ ಲವ್ ಮಾಡೋ ತರ ಮಾಡ್ತಿದ್ದಲ್ಲ ಅಂತ ಸೊಕ್ಕ ಹೇಳ್ತಾನೆ. ಇದೆಲ್ಲ ನಡೆಯೋಲ್ಲ ಅಂತ. ಆವಾಗ ಆ ಹುಡುಗಿ ಸೂಸೈಡ್ ಮಾಡ್ಲಿಕ್ಕೆ ಕೆರೆಗೆ ಹಾಡ್ತಾಳೆ. ಆವಾಗ ವಿನ್ನರಸಿ ಸೊಕ್ಕಗೆ ಹೇಳ್ತಾಳೆ ಹೋಗಿ ಕಾಪಾಡು ಅಂತ. ಇವನು ಕೂಡ ಹಾರ್ತಾನೆ. ಮತ್ತೆ ತೋರಿಸ್ತಾರೆ ಊರಿನ ಜನ ಬಂದು ಇವ್ರನ್ನ ಕಾಪಾಡೋದನ್ನ. ಮತ್ತೆ ತೋರಿಸ್ತಾರೆ ಸೂಸೈಡ್ ಮಾಡ್ಲಿಕ್ಕೆ ಹಾರಿದ ಹುಡುಗಿ ಚೆನ್ನಾಗಿರ್ತಾಳೆ, ಆದ್ರೆ ಕಾಪಾಡ್ಲಿಕ್ಕೆ ಹಾರಿದ ನಮ್ಮ ಸೊಕ್ಕ ಹಾಸ್ಪಿಟಲ್ಗೆ ಹೋಗೋದನ್ನ ತೋರಿಸ್ತಾರೆ. ಹಾಗೆ ಹೋಗ್ಬೇಕಾದ್ರೆ ವಿನ್ನರಸಿ ಪರ್ವೀನ್ಗೆ ಹೇಳ್ತಾರೆ ನೀನೇಕೆ ಸಾಯ್ಬೇಕಾಗಿರೋದು ವಿಟ್ರಿ ಅಲ್ವಾ ಅಂತ. ಆವಾಗ ಸೊಕ್ಕನಿಗೆ ಶಾಕ್ ಆಗುತ್ತೆ. ಮತ್ತೆ ಈ ವಿಷಯ ಆದಿಗೆ ಮತ್ತು ಕರ್ಣನಿಗೆ ಗೊತ್ತಾಗಿ ಇಬ್ಬರಿಗೂ ಮದುವೆ ಮಾಡಿಸ್ತಾರೆ. ಮುಂದೆ ತೋರಿಸ್ತಾರೆ ಇನ್ಸ್ಪೆಕ್ಟರ್ಗೆ SP ಕಾಲ್ ಮಾಡಿ ನೀವು ಹೋಗಿ ಮಿನಿಸ್ಟರ್ ತಂಗಬಾಂಡಿನ ಮೀಟ್ ಮಾಡಿ ಅವರು ಏನ್ ಹೇಳ್ತಾರೋ ಆ ಕೆಲಸ ಮಾಡಿ ಕೊಡಿ ಅಂತ ಒಂದು ಪ್ಲೇಸ್ ಅನ್ನ ಹೇಳ್ತಾರೆ. ಇನ್ಸ್ಪೆಕ್ಟರ್ ಹೋಗಿ ಆ ಮಿನಿಸ್ಟರ್ ನ ಮೀಟ್ ಆಗ್ತಾರೆ. ಈ ಮಿನಿಸ್ಟರ್ ಯಾರಂತಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀವಲ್ಲ ಅದೇ ಮಿನಿಸ್ಟರ್ ಆಗಿರ್ತಾನೆ. ಮಿನಿಸ್ಟರ್ ಇನ್ಸ್ಪೆಕ್ಟರ್ ಗೆ ಹೇಳ್ತಾರೆ ಈ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಇಲ್ಲಿ ಒಬ್ಬರನ್ನ ನಮ್ಮ ಇನ್ಸ್ಪೆಕ್ಟರ್ ಗೆ ಪರಿಚಯ ಮಾಡಿಸ್ತಾರೆ. ಇವನ ಹೆಸರು ನಾಗರಾಜ್ ಅಂತ ಹೇಳಿ ಪರಿಚಯ ಮಾಡಿಸ್ತಾರೆ. ಮತ್ತೆ ಹೇಳ್ತಾರೆ ಇನ್ನಿಗೆ ನಿನ್ನ ಒಂದು ಹೆಲ್ಪ್ ಬೇಕಾಗಿತ್ತು, ಈ ಊರಿನ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಇದೆ, ನೀನು ಜೊತೆಗೆ ನಿಂತು ಎಲ್ಲ ಕೆಲಸ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾನೆ ಈ ನಾಗರಾಜ್ ಮೇಲೆ 3 FIR ಕೇಸ್ಗಳಿವೆ ಅಂತ, ಇವನಿಗೆ ಹೇಗೆ ನಾನು ಹೆಲ್ಪ್ ಮಾಡೋದು ಅಂತ. ಆವಾಗ ಮಿನಿಸ್ಟರ್ ಫ್ಯಾಮಿಲಿ ಬ್ಲಾಕ್ ಮೇಲ್ ಮಾಡಿ ಪೊಲೀಸನ್ನ ಒಪ್ಪಿಸ್ತಾರೆ. ಮತ್ತೆ ತೋರಿಸ್ತಾರೆ ಕರ್ಣನ ಅಜ್ಜಿ ತುಂಬಾ ಡ್ರಿಂಕ್ ಮಾಡೋದನ್ನ ತೋರಿಸ್ತಾರೆ. ಅಲ್ಲಿಗೆ ಸುಖ ಬಂದು ಅಜ್ಜಿಯನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಮರುದಿನ ನೋಡಿದ್ರೆ ಅಜ್ಜಿ ಸತ್ತು ಹೋಗಿರ್ತಾರೆ. ಈ ವಿಷಯ 3 ಜನರಿಗೆ ತುಂಬಾ ಬೇಸರವಾಗಿರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಇವರನ್ನ ಬೆಳೆಸಿರೋದು ಈ ಅಜ್ಜಿ ಆಗಿರುತ್ತೆ. ಮುಂದಿನ ದಿನ ದೇವಸ್ಥಾನದಲ್ಲಿ ತೋರಿಸ್ತಾರೆ. ಇಲ್ಲಿ ದೇವಸ್ಥಾನದ ಪ್ರಮುಖ ವ್ಯಕ್ತಿಯಾಗಿರುವಂತಹ ಅಜ್ಜಿ ಸತ್ತೋದ್ಮೇಲೆ ಅವರ ಜಾಗ ಕರ್ಣನಿಗೆ ಬರುತ್ತೆ ಅಂತ ಮಾತಾಡ್ತಿರ್ತಾರೆ. ಆವಾಗ ಅಲ್ಲಿಗೆ ನಾಗರಾಜ್ ಬರ್ತಾನೆ. ಅವನು ಹೇಳ್ತಾನೆ ನೀವು ಹೇಗೆ ಕರ್ಣನಿಗೆ ಈ ಜಾಗನ ಕೊಡ್ತೀರಾ ಅಂತ, ಈ ಊರಲ್ಲಿ ನಮಿಗೂ ಕೂಡ ಹಕ್ಕಿದೆ ಅಂತ ಗಲಾಟೆ ಮಾಡ್ತಾನೆ. ಆವಾಗ ಊರ್ ಜನ ಕೇಳ್ತಾರೆ ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀಯ ನೀನು ಅಂತ. ಆವಾಗ ಅವನು ಹೇಳ್ತಾನೆ ಎಲೆಕ್ಷನ್ ಮಾಡೋಣ, ಎಲೆಕ್ಷನ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ಈ ದೇವಸ್ಥಾನವನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆವಾಗ ಕರ್ಣ ಹೇಳ್ತಾನೆ ನಾನ್ ನಿಂತ್ಕೊಳ್ಳೋದಿಲ್ಲ, ನನ್ ಬದಲಾಗಿ ಸೊಕ್ಕನನ್ನು ನಿಲ್ಲಿಸ್ತೀನಿ ಅಂತ. ಊರ್ ಜನ ಎಲ್ಲ ಸೇರಿ ಸೊಕ್ಕರನ್ನೇ ಆಯ್ಕೆ ಮಾಡ್ತಾರೆ. ಮತ್ತೆ ಸೊಕ್ಕ ದೇವಸ್ಥಾನದ ಮುಖ್ಯ ವ್ಯಕ್ತಿಯಾಗಿ ಜಾಗ ಸಿಗುತ್ತೆ. ಸೊಕ್ಕ ಮುಖ್ಯ ವ್ಯಕ್ತಿ ಆಗಿದ್ರೂ ಕೂಡ ಇದರ ಬಗ್ಗೆ ಅವನಿಗೆ ಅಷ್ಟು ಗೊತ್ತಿರದ ಕಾರಣ ಈ ದೇವಸ್ಥಾನದ ಕೀಯು ಆದಿ ಕೈಗೆ ಹೋಗುತ್ತೆ. ಇದರಿಂದ ಬೇಸತ್ತ ಕರ್ಣನ ಹೆಂಡತಿ ಸೂಸೈಡ್ ಮಾಡ್ಲಿಕ್ಕೆ ಹೋದಾಗ ಕರ್ಣ ಇವಳನ್ನು ಕಾಪಾಡ್ತಾನೆ. ಮತ್ತೆ ಇವಳು ಹೇಳ್ತಾಳೆ ಇಷ್ಟು ದಿನ ನಮ್ಮ ಮನೆಯಲ್ಲಿ ಆದಿತ್ಯ ದೇವಸ್ಥಾನದ ಕೀ ಇವಾಗ ಬೇರೆಯವ್ರ ಕೈಗೆ ಹೋಯ್ತು, ನಮಗೆ ಸ್ವಲ್ಪ ಬೆಲೆನೂ ಇಲ್ಲ ಇಲ್ಲಿ ಅಂತ ಹೇಳ್ತಾಳೆ. ನಾವ್ ಹೇಗಾದ್ರೂ ಮಾಡಿ ಮೇಲೆ ಬರ್ಬೇಕು ಅಂತ ಹೇಳ್ತಾಳೆ. ಮತ್ತೆ ದೇವಸ್ಥಾನದಲ್ಲಿ ತೋರಿಸ್ತಾರೆ ಅಲ್ಲಿರುವ ಎಲ್ಲಾ ಚಿನ್ನಗಳು ಡೂಪ್ಲಿಕೇಟ್ ಅಂತ ಆದಿಗೆ ಗೊತ್ತಾಗುತ್ತೆ. ಆದಿ ಪೊಲೀಸರನ್ನು ಕೂಡ ಕರೆಸ್ತಾನೆ. ಅಷ್ಟೊತ್ತಿಗೆ ಕರ್ಣ ಬಂದು ಆದಿಗೆ ಹೇಳ್ತಾನೆ ನನ್ನ ಬಿಸ್ನೆಸ್ ತುಂಬಾ ಲಾಸ್ ಆಗಿತ್ತು, ಆದ ಕಾರಣ ಇದೆಲ್ಲ ಮಾಡಿದ್ದು ಅಂತ. ಆವಾಗ ಆದಿ ಹೇಳ್ತಾನೆ ಇದನ್ನ ನೀನು ಮೊದ್ಲಿಗೆ ಹೇಳ್ಬೇಕಾಗಿತ್ತು, ನಾನು ಇವಾಗ ಪೊಲೀಸರನ್ನೆಲ್ಲ ಕರೆದಿದ್ದೀನಿ ಅಂತ. ಆವಾಗ ಕರ್ಣ ಹೇಳ್ತಾನೆ ನನ್ನ ಬದಲಾಗಿ ಇವಾಗ ಸೊಕ್ಕ ಜೈಲಿಗೆ ಹೋಗ್ತಾನೆ ಅಂತ. ಆವಾಗ ಆದಿ ಹೇಳ್ತಾನೆ ಸೊಕ್ಕ ಹೋಗೋದು ಬೇಡ, ತಪ್ಪು ಮಾಡಿರೋದು ನೀನೇ ಹೋಗ್ಬೇಕು ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ನೀನು ಜೈಲಿಗೆ ಹೋಗು, ನಾನು ವಕೀಲರನ್ನ ಕರ್ಕೊಂಡು ಬರ್ತೀನಿ ಅಂತ ಆದಿ ಹೇಳ್ತಾನೆ. ಜೈಲಿನಲ್ಲಿ ಕರ್ಣನನ್ನು ಜಾಮೀನು ತಗೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಆದಿ ಬರ್ತಾನೆ. ಇಲ್ಲಿಗೆ ನಾಗರಾಜ್ ಕೂಡ ಬರ್ತಾನೆ. ಆ ದೇವಸ್ಥಾನದ ಚಿನ್ನಗಳನ್ನೆಲ್ಲ ತಗೊಂಡು ಹೇಳ್ತಾನೆ ಇದು ಕರ್ಣನ ಮನೆಯಲ್ಲಿ ಸೇಫ್ ಆಗಿತ್ತು ಅಂತ. ಇವರಿಗೆ ಈ ಚಿನ್ನ ಹೇಗೆ ಸಿಕ್ಕಿತು ಅಂತೇಳಿ ಆದಿಗೆ ಗೊತ್ತಾಗೋದಿಲ್ಲ. ಚಿನ್ನ ಎಲ್ಲ ಕರೆಕ್ಟ್ ಆಗಿದ್ದ ಕಾರಣ ಕರ್ಣನನ್ನು ರಿಲೀಸ್ ಮಾಡ್ತಾರೆ. ಕರ್ಣ ಚಿನ್ನವನ್ನು ಸೇಲ್ ಮಾಡಿದ ರಶೀದಿಯನ್ನು ಅವನ ವೈಫ್ ನಾಗರಾಜ್ಗೆ ಕೊಟ್ಟು ಚಿನ್ನವನ್ನು ವಾಪಸ್ ತಗೊಬಂದು ಪೊಲೀಸ್ ಸ್ಟೇಷನ್ಗೆ ಕೊಟ್ರು ಅಂತ ಹೇಳ್ತಾಳೆ. ಜೈಲಿಗೆ ಹೋಗಿರೋದು ಕರ್ಣಗೆ ತುಂಬಾ ಅವಮಾನವಾಗಿರುತ್ತೆ. ಜೈಲಿಗೆ ಹೋಗಿ ಕೇಳಿದ್ದು ಆದಿ ಅಲ್ವಾ, ಹಾಗೆ ಆದಿಯ ಮೇಲೆ ತುಂಬಾ ಸಿಟ್ಟಿಗೊಳಗಾಗ್ತಾನೆ ಕರ್ಣ. ಕರ್ಣನನ್ನು ಜೈಲಿಂದ ಬಿಡುಗಡೆ ಮಾಡಿದ್ದು ನಾಗರಾಜ್ ಅಲ್ವಾ, ಹಾಗೆ ನಾಗರಾಜ್ ಹತ್ರ ಕರ್ಣ ಕೇಳ್ತಾನೆ ನಿನಗೆ ಏನ್ ಬೇಕೇಳೋ ನಾನ್ ಮಾಡ್ಕೊಡ್ತೀನಿ ಅಂತ. ಆವಾಗ ನಾಗರಾಜ್ ಈ ದೇವಸ್ಥಾನದ ವಿಷಯದ ಬಗ್ಗೆ ಹೇಳ್ತಾನೆ. ಮತ್ತೆ ಆ ಡಾಕ್ಯುಮೆಂಟ್ಸ್ ಬಗ್ಗೆನೂ ಹೇಳ್ತಾನೆ. ನೀನು ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿಕೊಟ್ರೆ ನಿನಗೆ 20 ಕೋಟಿ ಕೊಡ್ತೀನಿ ಅಂತ ನಾಗರಾಜ್ ಹೇಳ್ತಾನೆ. ಮತ್ತೆ ಅಲ್ಲಿಂದ ಹೊರಟು ಹೋಗ್ತಾನೆ ನಾಗರಾಜ್.
ನಾಗರಾಜ್. ಕರ್ಣ ಯೋಚಿಸಿ ನಾನ್ ಏನ್ ಮಾಡ್ಬೇಕು ಅಂತ ನಾಗರಾಜ್ಗೆ ಕೇಳ್ತಾನೆ. ಆವಾಗ ನಾಗರಾಜ್ ಹೇಳ್ತಾನೆ, ನೆಕ್ಸ್ಟ್ ವೀಕ್ ಜಾತ್ರೆ ಆಗುತ್ತಲ್ವಾ, ಆವಾಗ ಚಿನ್ನವನ್ನು ತಗೊಳ್ಳಿಕ್ಕೆ ಸೊಕ್ಕ ಲಾಕರ್ ಹೋಗ್ತಾನೆ. ಆವಾಗ ನಾನ್ ಹೇಳಿದ ಒಂದು ಡಾಕ್ಯುಮೆಂಟ್ ಅನ್ನು ಜೊತೆಗೆ ತಂದ್ರೆ ಸಾಕು ಅಂತ. ಆವಾಗ ಕರ್ಣ ಹೇಳ್ತಾನೆ, ಅದನ್ನ ತರಬೇಕಾದ್ರೆ ಜೊತೆಗೆ ನಮ್ಮ ಬ್ಯಾಂಕ್ ನವರು ಕೂಡ ಜೊತೆಗೆ ಇರ್ತಾರಲ್ವಾ ಅಂತ. ಆವಾಗ ನಾಗರಾಜ್ ಹೇಳ್ತಾನೆ, ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಅಂತ. ಮತ್ತೆ ಹೇಳ್ತಾನೆ, ಆದಿ ಕೂಡ ಇರ್ತಾನಲ್ಲ ಜೊತೆಗೆ ಅಂತ. ಆವಾಗ ನಾಗರಾಜ್ ಅವನಿಗೂ ಕೂಡ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗೆ ಜಾತ್ರೆ ಟೈಮ್ ಕೂಡ ಬರುತ್ತೆ. ಇಲ್ಲಿ ಆದಿ ಬ್ಯುಸಿ ಆಗಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಹೇಳ್ತಾನೆ, ಇಲ್ಲಿ ಇನ್ನು ಜಾತ್ರೆಗೆ ಬೇಕಾಗಿರೋ ಹೂ ಬಂದಿಲ್ಲ ಅಂತ. ಇನ್ನೊಂದ್ ಕಡೆಯಿಂದ ಅವನ ವೈಫ್ ಇಂದ ಕಾಲ್ ಬರುತ್ತೆ, ನಮ್ಮ ಮಗ ಸ್ಕೂಲ್ ಇಂದ ಇನ್ನೂ ಬಂದಿಲ್ಲ ಅಂತ. ಹಾಗೆ ತುಂಬಾ ಪ್ರಾಬ್ಲಮ್ ಗಳು ಇವನಿಗೆ ಬರ್ತಾ ಇರುತ್ತೆ. ಇಲ್ಲಿ ನಡೆಯುವ ಪ್ಲಾನಿಂಗ್ ಗಳು ಸೊಕ್ಕನಿಗೂ ಗೊತ್ತಿರುತ್ತೆ. ಇಲ್ಲಿ ಬ್ಯಾಂಕ್ ನಲ್ಲಿ ತೋರಿಸ್ತಾರೆ, ಸೊಕ್ಕ ಬ್ಯಾಂಕಿಗೆ ಬಂದಿರ್ತಾನೆ. ಇಲ್ಲಿಗೆ ಆದಿ ಕೂಡ ಬರ್ತಾನೆ. ಸೊಕ್ಕನಿಗೆ ಭಯ ಶುರು ಆಗುತ್ತೆ. ಯಾಕೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ತಗೊಂಡ್ ಬರುವ ವಿಷಯ ಆದಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಸೊಕ್ಕ ಲಾಕರ್ ರೂಮ್ ಗೆ ಹೋಗ್ತಾನೆ. ಆ ದೇವಸ್ಥಾನಕ್ಕೆ ಬೇಕಾಗಿರೋ ಚಿನ್ನ ಹಾಗೂ ನಾಗರಾಜ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಇನ್ನು ತರ್ತಾನೆ. ಹಾಗೆಯೇ ಚಿನ್ನಗಳನ್ನೆಲ್ಲ ತಗೊಂಡು ಆದಿ ಹೇಳಿದ ರೂಟ್ ಅಲ್ಲಿ ಡ್ರೈವರ್ ಇವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ನಾಗರಾಜ್ ಪ್ಲಾನ್ ಮಾಡಿದ ಹಾಗೆ ಇವ್ರು ಯಾವ ರೂಟ್ ಅಲ್ಲಿ ಕೂಡ ಹೋಗಿರಲ್ಲ. ಇನ್ನು ಈ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕರ್ಣ ವೆಟ್ರಿಗೆ ಹೇಳ್ತಾನೆ. ಸೊಕ್ಕ ಆ ಚಿನ್ನವನ್ನೆಲ್ಲ ತಗೊಂಡೋಗಿ ದೇವಸ್ಥಾನದಲ್ಲಿ ಇಡಬೇಕಾದ್ರೆ ಆ ಡಾಕ್ಯುಮೆಂಟ್ಸ್ ಅನ್ನ ಒಬ್ಬ ತಗೊಂಡು ಹೋಗ್ತಾನೆ. ಇಲ್ಲಿ ದೊಡ್ಡ ಫೈಟ್ ನಡೆಯುತ್ತೆ. ಈ ಫೈಟ್ ನಲ್ಲಿ ವೆಟ್ರಿಯ ಕೈಯನ್ನ ಸೊಕ್ಕ ಕತ್ತರಿಸ್ತಾನೆ. ಯಾಕೆ ಅಂತಂದ್ರೆ ಆದಿಯನ್ನ ಸಾಯಿಸಲಿಕ್ಕೆ ವೆಟ್ರಿ ಬಂದಿರ್ತಾನೆ. ಮುಂದಿನ ದಿನ ಸೊಕ್ಕ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದನ್ನ ತೋರಿಸ್ತಾರೆ. ಗಲಾಟೆ ಆಗಿರೋ ವಿಷಯ ಮಿನಿಸ್ಟರಿಗೆ ಗೊತ್ತಾಗಿ ಕರ್ಣನನ್ನ ಬರ್ಲಿಕ್ಕೆ ಹೇಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ತೋರಿಸ್ತಾರೆ. ಕೇಸನ್ನ ವಾಪಸ್ ತಗೊಳ್ಳಿಕ್ಕೆ ಆದಿ ಹೇಳ್ತಾನೆ ಪೊಲೀಸರಿಗೆ. ವೆಟ್ರಿ ಜಾತ್ರೆಗೆ ಹೋಗ್ಬೇಕಾದ್ರೆ ಕಾಲ್ ಜಾರಿ ಬಿದ್ದು ಕೈ ಕಟ್ಟಾಗಿದ್ದೆ ಅಂತ ವೆಟ್ರಿ ಫ್ಯಾಮಿಲಿ ಬರೆದು ಕೊಟ್ಟಿರೋದನ್ನ ಪೊಲೀಸರಿಗೆ ಕೊಡ್ತಾನೆ. ಹಾಗೆ ಸೊಕ್ಕನನ್ನ ರಿಲೀಸ್ ಮಾಡ್ಕೊಂಡು ಸೊಕ್ಕ ಹಾಗೂ ಆದಿ ಕಾರ್ ನಲ್ಲಿ ಹೋಗ್ಬೇಕಾದ್ರೆ ಆದಿಗೆ ಗೊತ್ತಾಗುತ್ತೆ ಡಾಕ್ಯುಮೆಂಟ್ ಅನ್ನ ತರ್ಲಿಕ್ಕೆ ಹೇಳಿದ್ದು ಬೇರೆ ಯಾರು ಅಲ್ಲ ಕರ್ಣ ಅಂತ. ಆವಾಗ್ಲೇ ಆದಿ ಕರ್ಣಗೆ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಕೇಳ್ತಾನೆ. ಆವಾಗ ಅವನು ನಾನು ಮಿನಿಸ್ಟರ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಆದಿ ಹೇಳ್ತಾನೆ, ನಾನು ಬರ್ತೀನಿ ಅಂತ ಜೊತೆಗೆ ಹೋಗ್ತಾರೆ. ಇಬ್ರು ಮಿನಿಸ್ಟರ್ ಅನ್ನ ಮೀಟ್ ಆಗೋದನ್ನ ತೋರಿಸ್ತಾರೆ. ಅಲ್ಲಿ ಏನ್ ನಡೀತು ಅಂತ ಹೇಳಿ ನಮಗೆ ತೋರಿಸೋದಿಲ್ಲ, ಆದ್ರೆ ನಮಗೆ ಗೊತ್ತಾಗುತ್ತೆ ಡಾಕ್ಯುಮೆಂಟ್ ವಿಷಯದಲ್ಲೇ ಮಾತಾಡ್ಲಿಕ್ಕೆ ಕರೆದಿದ್ದಾರೆ ಅಂತ. ಮತ್ತೆ ಆದಿ ಮತ್ತು ಕರ್ಣ ನಡುವೆ ಚಿಕ್ಕ ಗಲಾಟೆ ನಡೆಯುತ್ತೆ. ಮತ್ತೆ ಕರ್ಣ ತುಂಬಾ ಯೋಚನೆ ಮಾಡಿ ಏನೋ ಒಂದು ಪ್ಲಾನ್ ಮಾಡ್ತಾನೆ. ಈ ಕಡೆ ಸುಕ್ಕ ಮತ್ತು ವಿನ್ಯಾಸಿ ಮಾತಾಡ್ತಿರ್ಬೇಕಾದ್ರೆ ಕರ್ಣ ಬಂದು ಸೊಕ್ಕರನ್ನು ಕೊಡೆಕಾನಲ್ಗೆ ಕರ್ಕೊಂಡು ಹೋಗ್ತಾನೆ. ಇವರ ಜೊತೆ ತುಂಬಾ ಜನ ಕೂಡ ಇರ್ತಾರೆ. ಇವರು ಕೊಡೆಕಾನಲ್ಲಿ ಒಂದು ಲಾಡ್ಜ್ ಅಲ್ಲಿ ರೂಮ್ ತಗೊಂಡು ಇವರ ಮೊಬೈಲ್ ಗಳನ್ನೆಲ್ಲ ಒಂದು ಕಾರ್ ನಲ್ಲಿ ಇಟ್ಟು ಕೊಡೆಕಾನಲ್ ಸುತ್ತೋಕೆ ಹೇಳ್ತಾರೆ. ಮತ್ತೆ ತೋರಿಸ್ತಾರೆ ಸೊಕ್ಕನನ್ನು ಲಾಡ್ಜ್ ಅಲ್ಲೇ ಬಿಟ್ಟು ಕರ್ಣ ಮತ್ತು ಅವನ ಜೊತೆ ಇರುವವರು ಬೇರೆ ಕಡೆ ಹೋಗೋದನ್ನ ಸೊಕ್ಕ ಕೂಡ ನೋಡ್ತಾನೆ. ಕರ್ಣ ಮತ್ತು ಅವನ ಜೊತೆ ಇರುವವರೆಲ್ಲ ಒಂದ್ ಕಡೆ ಒಟ್ಟುಗೂಡಿ ಆದಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳ್ತಾನೆ ಕರ್ಣ. ಈ ಕಡೆ ಆದಿಯನ್ನ ತೋರಿಸ್ತಾರೆ. ಆದಿಗೆ ಮತ್ತು ಕರ್ಣನಿಗೆ ಈ ಡಾಕ್ಯುಮೆಂಟ್ ವಿಷಯದಲ್ಲಿ ಜಗಳ ಆಗಿರೋ ವಿಷಯ ಅವನ ವೈಫ್ ಗೆ ಕೂಡ ಗೊತ್ತಿರುತ್ತೆ. ಹಾಗೆ ಅವನ ವೈಫ್ ಇವನಿಗೆ ಹೇಳ್ತಾಳೆ, ಆ ಡಾಕ್ಯುಮೆಂಟ್ ಅನ್ನು ಅವರಿಗೆ ಕೊಟ್ಬಿಡಿ, ಈ ತರ ಜಾಗ ಇದೆ ಅಂತ ನಮ್ಗೆ ಇವಾಗ ತಾನೇ ಗೊತ್ತಾಗಿದ್ದು ಅಂತ ಹೇಳ್ತಾಳೆ. ಇದರಿಂದ ಯಾರಿಗೂ ಯೂಸ್ ಇಲ್ಲ, ಕರ್ಣನಿಗಾದ್ರೂ ಯೂಸ್ ಆಗ್ಲಿ ಅಂತ ಹೇಳ್ತಾಳೆ. ಆಮೇಲೆ ಆದಿ ಕರ್ಣನಿಗೆ ಕಾಲ್ ಮಾಡಿ ಡಾಕ್ಯುಮೆಂಟ್ ಅನ್ನು ನಿನಗೆ ಕೊಡ್ತೀನಿ ಅಂತ ಕರ್ಣಗೆ ಹೇಳ್ತಾನೆ. ಮತ್ತೆ ಕರ್ಣ ಇರುವ ಜಾಗಕ್ಕೆ ಆದಿ ಹೋಗ್ತಾನೆ. ಇಲ್ಲಿ ಕರ್ಣ ಮತ್ತು ನಾಗರಾಜ್ ಇರುವ ಜಾಗಕ್ಕೆ ಸೊಕ್ಕ ಕೂಡ ಬರ್ತಾನೆ. ಆವಾಗ ನಾಗರಾಜ್ ಹೇಳ್ತಾನೆ, ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ. ಆವಾಗ ಸೊಕ್ಕ ಹೇಳ್ತಾನೆ, ನೀವು ಲಾಡ್ಜ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈ ಲೊಕೇಶನ್ ನ ಹೇಳಿದ್ರಿ, ಅದಕ್ಕೆ ನಾನು ಇಲ್ಲೇ ಬಂದೆ ಅಂತ. ಮತ್ತೆ ಇಲ್ಲಿಗೆ ಆದಿ ಅವನ ಮಗಳ ಜೊತೆ ಬಂದಿರ್ತಾನೆ ಡಾಕ್ಯುಮೆಂಟ್ ಅನ್ನು ಇವನಿಗೆ ಕೊಡ್ಲಿಕ್ಕೆ. ಅದೇ ಸಮಯಕ್ಕೆ ಸೊಕ್ಕಾಗೆ ಆದಿಯ ವೈಫ್ ಇಂದ ಕಾಲ್ ಬರುತ್ತೆ, ನಿಮಗೋಸ್ಕರ ನಾನು ಚಿಕನ್ ಸಾಂಬಾರ್ ಮಾಡಿದ್ದೀನಿ, ಅದನ್ನು ಬಂದು ತಗೊಂಡು ಹೋಗು ಅಂತ. ಆವಾಗ ಆದಿ ಕೂಡ ಹೇಳ್ತಾನೆ, ಹೋಗಿ ತಗೊಂಡು ಬಾ ಅಂತ. ಸೊಕ್ಕ ಕೂಡ ಹೋಗ್ತಾನೆ. ಇಲ್ಲಿ ಸೊಕ್ಕ ಒಂದು ವಿಷಯವನ್ನ ಗಮನಿಸ್ತಾನೆ. ಕರ್ಣನ ಜೊತೆ ಇರೋರೆಲ್ಲ ಹೊಸ ಜನರು ಹಾಗೂ ಆಯುಧಗಳು ಇರೋದನ್ನ ನೋಟ್ ಮಾಡಿರ್ತಾನೆ. ಅದನ್ನೇ ಯೋಚನೆ ಮಾಡ್ತಾ ಸೊಕ್ಕ ಕೂಡ ಆದಿ ಮನೆಗೆ ಹೋಗ್ತಾನೆ. ಈ ಕಡೆ ಆದಿ ಕರ್ಣಗೆ ಹೊಡಿತಾನೆ. ಇಲ್ಲಿ ಒಂದು ದೊಡ್ಡ ಫೈಟೇ ನಡೆಯುತ್ತೆ. ಇಲ್ಲಿ ಆದಿ ಯಾಕೆ ಕರ್ಣನಿಗೆ ಹೊಡೆದ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಈ ಕಡೆ ಸೊಕ್ಕ ಆದಿ ಮನೆಗೆ ಬಂದು ಚಿಕನ್ ತಗೊಂಡೋಗ್ಲಿಕ್ಕೆ ಬಂದಿರ್ತಾನೆ. ಮತ್ತೆ ಈ ಕಡೆ ತೋರಿಸ್ತಾರೆ ಉಳಿದ ರೌಡಿಗಳು ಎಲ್ಲ ಆದಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿ ಕರ್ಣನ ಕೈಗೆ ಏಟಾಗುತ್ತೆ. ಮತ್ತೆ ಇಲ್ಲಿ ಒಂದು ಯಾರು ಊಹೆ ಮಾಡದ ಒಂದು ವಿಷಯ ನಡೆಯುತ್ತೆ. ಅದು ಏನಂತಂದ್ರೆ ಕರ್ಣ ಕತ್ತಿ ತೆಗೆದು ಆದಿಗೆ ಚುಚ್ತಾನೆ. ಮತ್ತೆ ನಾಗರಾಜ್
ನಾಗರಾಜ್ ಕೂಡ ಒಂದ್ ಕಡೆಯಿಂದ ಬಂದು ಶಿಸ್ತಾನೆ. ಇದರಿಂದ ನೆಲಕ್ಕುರುಳಿದ ಆದಿ ಕರ್ಣನನ್ನು ನೋಡಿ ಕೇಳ್ತಾನೆ ಯಾಕೆ ಅಂತ. ಆವಾಗ ಕರ್ಣ ಅವನಿಗೆ ಆಗಿರೋ ಅವಮಾನಗಳನ್ನ ಅನ್ಕೊಂಡು ನೀನು ಸತ್ತು ಹೋದ್ರೆ ನನಗೆ ನೆಮ್ಮದಿ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿರೋ ಎಲ್ಲರೂ ಸೇರಿ ಆದಿಯನ್ನ ಸಾಯಿಸ್ತಾರೆ. ಆದಿ ಹತ್ರ ಇದ್ದ ಡಾಕ್ಯುಮೆಂಟ್ ಅನ್ನು ಕರ್ಣ ತಗೊಂಡು ಹೋಗ್ತಾನೆ. ಮತ್ತೆ ಈ ಕಡೆಯಿಂದ ಸುಖ ಬರ್ತಾನೆ. ಇವನಿಗೆ ಮಗು ಅಳುವ ಶಬ್ದ ಕೇಳಿ ಬರುತ್ತೆ. ಹೋಗಿ ನೋಡಿದಾಗ ಆದಿಯ ಕಾರು ಕಾಣಿಸುತ್ತೆ ಮತ್ತು ಮಗು ಕೂಡ ಅಳ್ತಾ ಇರುತ್ತೆ. ಆದಿಯ ಮಗಳು ಕಾರಿನಲ್ಲಿ ಇದ್ದದನ್ನು ಗಮನಿಸಿ ಅವಳನ್ನ ತಗೊಂಡು ಪಕ್ಕದಲ್ಲಿ ನೋಡಿದಾಗ ಆದಿ ಸತ್ತು ಬಿದ್ದಿರುವ ದೃಶ್ಯವನ್ನ ಸುಖ ನೋಡ್ತಾನೆ. ಇಲ್ಲಿಗೆ ಆದಿಯ ವೈಫ್ ಕೂಡ ಬರ್ತಾಳೆ. ಆಮೇಲೆ ಪೊಲೀಸ್ ಕೇಸ್ ಕೂಡ ಆಗುತ್ತೆ. ಮತ್ತೆ ಕರ್ಣ ಆ ಡಾಕ್ಯುಮೆಂಟ್ ಅನ್ನು ಮಿನಿಸ್ಟ್ರಿಗೆ ಕೊಟ್ಟು ದುಡ್ಡು ತಗೊಂಡು ಕರ್ಣ ಹ್ಯಾಪಿ ಆಗಿರ್ತಾನೆ. ಮತ್ತೆ ಮಿನಿಸ್ಟರ್ ಜೊತೆ ಸೇರಿರ್ತಾನೆ. ಇದೇ ಕಾರಣಕ್ಕಾಗಿ ಮಿನಿಸ್ಟರ್ ಕರ್ಣನನ್ನ ಮೀಟ್ ಮಾಡಿದ್ದು ಕೂಡ. ಮುಂದಿನ ದಿನ ಆದಿಯ ಹೆಂಡತಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಹಸ್ಬೆಂಡ್ ಅನ್ನು ಸಾಯಿಸಿರೋದು ಕರ್ಣ ಅಂತ. ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾನೆ ಸಾಕ್ಷಿ ಇಲ್ಲದೆ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆವಾಗ ಅವಳು ಸೊಕ್ಕಲನ್ನು ಕರ್ಕೊಂಡ್ ಬಂದು ಹೇಳು ಸೊಕ್ಕ ಅಂತ ಹೇಳ್ತಾಳೆ. ಸೊಕ್ಕ ಇಲ್ಲಿ ತಿರುಗಿ ಬೀಳ್ತಾನೆ. ಏನಂತಂದ್ರೆ ಕರ್ಣ ಈ ಊರಲ್ಲೇ ಇದ್ದಿಲ್ಲ, ಅವನು ಕೊಡೆಕಲ್ನಲ್ಲಿ ಇದ್ದ ಅಂತೇಳಿ ಸಾಕ್ಷಿ ಹೇಳ್ತಾನೆ. ಇದರಿಂದ ಬೇಸತ್ತ ಆದಿಯ ಹೆಂಡತಿ ಸೊಕ್ಕನಿಗೆ ಹೇಳ್ತಾಳೆ ನನ್ನ ಮನೆ ಊಟದಿಂದ ನನಗೆ ಮೋಸ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಸೊಕ್ಕ ಈ ತರ ಹೇಳಲಿಕ್ಕೆ ಒಂದು ಕಾರಣ ಇದೆ. ಅದು ಏನಂತ ಅಂದ್ರೆ ಇದರ ಹಿಂದಿನ ದಿನ ಕರ್ಣ ಇವನ ಜೊತೆ ಹೇಳಿರ್ತಾನೆ ಆದಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಬಂದಾಗ ನನ್ನನ್ನು ಸಾಯಿಸಿಕೆ ನೋಡ್ದ, ಆವಾಗ ನನ್ನ ಜೊತೆ ಇರುವವರು ಅವನನ್ನು ಸಾಯಿಸಿದ್ರು ಅಂತ. ಇದನ್ನು ಯಾರಿಗೂ ಹೇಳ್ಬೇಡ ಅಂತ ಕೂಡ ಹೇಳಿರ್ತಾನೆ. ವಿನರಸಿ ಕೂಡ ಸೊಕ್ಕನ ಜೊತೆ ಸರಿಯಾಗಿ ಮಾತಾಡ್ತಿರೋದಿಲ್ಲ. ಯಾಕಂದ್ರೆ ಇವಳಿಗೆ ಸೊಕ್ಕ ಹೇಳಿದ್ದು ಸುಳ್ಳು ಅಂತ ಗೊತ್ತಿದೆ. ಮತ್ತೆ ಹೇಳ್ತಾನೆ ಕರ್ಣ ಇಲ್ಲೇ ಇದ್ದ, ಅದಕ್ಕೋಸ್ಕರ ನೀನು ಇಲ್ಲೇ ಇದ್ದೆ, ನಿನ್ನನ್ನು ನಾನು ನೋಡ್ದೆ ಅಂತ. ಮತ್ತೆ ತೋರಿಸ್ತಾರೆ ಆದಿಯ ಮಗ ಕರ್ಣನನ್ನು ಸಾಯಿಸಲಿಕ್ಕೆ ಬಂದಿರ್ತಾನೆ. ಇದನ್ನು ಗಮನಿಸಿದ ಸೊಕ್ಕ ಅವನನ್ನ ಕರ್ಕೊಂಡು ಹೋಗ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಕರ್ಣನಿಗೆ ಸೌಂಡ್ ಕೇಳುತ್ತೆ. ಕರ್ಣ ಕೂಡ ನೋಡ್ತಾನೆ, ಅಲ್ಲಿ ಯಾರು ಇರೋದಿಲ್ಲ. ಅಲ್ಲಿ ಕತ್ತಿ ಬಿದ್ದಿರೋದನ್ನ ಗಮನಿಸ್ತಾನೆ ಕರ್ಣ ಮತ್ತೆ ಬೇರೆ ಕಡೆ ಚೆಕ್ ಮಾಡಿದಾಗ ಅಷ್ಟೊತ್ತಿಗಾಗ್ಲೇ ಅಲ್ಲಿ ಬಿದ್ದಿರುವ ಕತ್ತಿಯನ್ನು ಬೇರೆ ಯಾರು ಎತ್ಕೊಂಡು ಹೋಗ್ತಾರೆ. ಆವಾಗ ವಿನರಸಿ ಕೂಡ ಅಲ್ಲೇ ಇರ್ತಾಳೆ. ಇದನ್ನು ಗಮನಿಸಿದ ಕರ್ಣ ಅವಳನ್ನು ಕಿಡ್ನಾಪ್ ಮಾಡಿ ಬೇರೆ ಕಡೆ ಎಸ್ಕೊತಾನೆ. ಕರ್ಣನನ್ನು ಸಾಯಿಸೋಕೆ ಬಂದಿದ್ದು ಆದಿಯ ಮಗ ಅಂತ ಗೊತ್ತಾಗಿ ಅವನನ್ನು ಸಾಯಿಸೋಕೆ ಮುಂದಾಗ್ತಾರೆ. ಈ ಕಡೆ ಆದಿಯ ಹೆಂಡತಿ ಮಗ ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಿರ್ತಾಳೆ. ಎದುರಿಗೆ ಸೊಕ್ಕ ಸಿಗ್ತಾನೆ. ಆಗಿರೋ ವಿಷಯಗಳನ್ನು ಸೊಕ್ಕ ಆದಿಯ ಹೆಂಡತಿಗೆ ಹೇಳ್ತಾನೆ. ಅವನು ಕರ್ಣನನ್ನು ಸಾಯಿಸೋಕೆ ಬಂದಿದ್ದ, ಅವನನ್ನ ಕಾಪಾಡಿ ಬರ್ಬೇಕಾದ್ರೆ ಎದುರಿಗೆ ನಾಗರಾಜ್ ಸಿಕ್ಕಿದ್ದ. ನಾಗರಾಜ್ ಕೂಡ ಅವನನ್ನು ಸಾಯಿಸಿಕೆ ನೋಡಿದ್ದ. ಹಾಗಾಗಿ ನಾನು ನಾಗರಾಜನನ್ನು ಸಾಯಿಸಿ ನಿಮ್ಮ ಮಗನನ್ನು ಒಂದು ಕಡೆ ಇರಿಸಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಸೊಕ್ಕ ಅವನ ಲವರ್ ಆದ ವಿನರಸಿಯನ್ನ ಹುಡುಕೊಂಡು ಬರ್ತಾನೆ. ಆದ್ರೆ ಅಲ್ಲಿ ಕರ್ಣ ಇರ್ತಾನೆ. ಕರ್ಣ ಇವನಿಗೆ ಒಂದು ಗನ್ ಕೊಟ್ಟು ಹೇಳ್ತಾನೆ ನೀನು ನನ್ನ ಜೊತೆಗೆ ಇರು ಅಂತ. ನಾಗರಾಜ್ನನ್ನು ಕೊಂದಿರೋದು ಸೊಕ್ಕ ಅಂತ ಪೊಲೀಸರಿಗೆ ಗೊತ್ತಾಗಿ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಣ ಬರ್ತಾನೆ. ಕರ್ಣ ಹೇಳ್ತಾನೆ ನಾನು ವಕೀಲಿಗೆ ಕಾಲ್ ಮಾಡ್ತೀನಿ ಅಂತ. ಆವಾಗ ಸೊಕ್ಕ ಹೇಳ್ತಾನೆ ಬೇಡ, ನಾಗರಾಜ್ನನ್ನ ಕೊಂದಿರೋದು ನಾನೇ ಅಂತ. ಕರ್ಣನಿಗೆ ಈ ವಿಷಯ ಕೇಳಿ ಶಾಕ್ ಆಗುತ್ತೆ. ಅದೇ ಸಮಯದಲ್ಲಿ ಕರ್ಣನಿಗೆ ಒಂದು ಕಾಲ್ ಬರುತ್ತೆ. ಅದು ಅವನ ಹೆಂಡತಿ ಆಗಿರುತ್ತೆ. ಮತ್ತೆ ಹೇಳ್ತಾಳೆ ವೆಟ್ರಿಯನ್ನ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಅಂತ. ಕರ್ಣ ಭಯದಿಂದ ಸೊಕ್ಕನ ಮುಖವನ್ನು ನೋಡ್ತಾನೆ. ಸೊಕ್ಕ ಕೂಡ ಹೇಳ್ತಾನೆ ಹೌದು, ಅವನನ್ನು ಕೂಡ ನಾನೇ ಕೊಂದಿದ್ದು. ಯಾಕೆಂತಂದ್ರೆ ಅವನು ಆದಿಯ ಮಗನನ್ನು ಸಾಯಿಸ್ಲಿಕ್ಕೆ ಬಂದ, ಹಾಗೆ ಅವನನ್ನು ನಾನು ಸಾಯಿಸಿದ್ದು ಅಂತ. ಇದನ್ನೆಲ್ಲ ಕೇಳಿ ಕರ್ಣ ಹಾಗೆ ಹೊರಗಡೆ ಹೋಗ್ತಾನೆ. ಸೊಕ್ಕನನ್ನು ಜೈಲಿಗೆ ಕೂಡ ಹಾಕ್ತಾರೆ. ಮತ್ತೆ ಇಲ್ಲಿ ಇನ್ಸ್ಪೆಕ್ಟರ್ ಮೊಬೈಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಿಕ್ಕಿರೋ ಪೊಲೀಸ್ಗಳು ಅವನನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾರೆ. ಹಾಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಕ್ಕನು ಅವರಿಂದ ತಪ್ಪಿಸ್ಕೋತಾನೆ. ಸುಕ್ಕನು ಪೊಲೀಸರಿಂದ ತಪ್ಪಿಸ್ಕೊಂಡು ಸೀದಾ ಕರ್ಣ ಇರುವ ಜಾಗಕ್ಕೆ ಹೋಗ್ತಾನೆ. ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಇವನು ಜೈಲಲ್ಲಿ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಬ್ಬರ ಜೊತೆ ಜಗಳ ಆಗಿರ್ತದಲ್ಲ ಆದಿಗೆ ಮತ್ತು ಕರ್ಣನಿಗೆ, ಅವನು ಇಲ್ಲೇ ಇರ್ತಾನೆ. ಅವನು ಒಂದು ವಿಷಯವನ್ನು ಸೊಕ್ಕಾಗೆ ಹೇಳ್ತಾನೆ. ಕರ್ಣನನ್ನು ಆದಿ ನೋಡ್ಲಿಕ್ಕೆ ಹೋದಾಗ ನಾನು ಆದಿಗೆ ಹೇಳಿದ್ದೆ ಅಜ್ಜಿಯನ್ನೇ ಸಾಯಿಸಿದ್ದು ಕರ್ಣ ಅಂತ, ಆದ್ರೆ ಅವನು ಕೇಳಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಮುಂದೆ ತೋರಿಸ್ತಾರೆ ಅಜ್ಜಿಯನ್ನು ಯಾಕೆ ಸಾಯಿಸಿದ್ದು ಅಂತ. ದೇವಸ್ಥಾನದ ಚಿಹ್ನೆಗಳನ್ನೆಲ್ಲ ತಗೊಂಡಿದ್ದು ಅಜ್ಜಿಗೆ ಗೊತ್ತಾಗಿತ್ತು. ಇದೇ ವಿಷಯವಾಗಿ ಅಜ್ಜಿಯು ಕರ್ಣನ ಹತ್ರ ಕೇಳಿರ್ತಾನೆ. ಮತ್ತೆ ಅವರೊಳಗೂ ಜಗಳ ಆಗಿರುತ್ತೆ. ಕರ್ಣ ಬಂದು ನನ್ನನ್ನ ಮೀಟ್ ಆಗಿ ಅಜ್ಜಿಯನ್ನ ಸಾಯಿಸ್ಬೇಕು ಅಂತೇಳಿ ನನಗೆ ಹೇಳಿದ್ದ. ನಾನು ಆಗಲ್ಲ ಅಂತ ಹೇಳಿದಾಗ ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಅಜ್ಜಿಗೆ ವಿಷ ಬೆರೆಸುವ ಹಾಗೆ ಮಾಡಿದ. ಹಾಗೆ ಅಜ್ಜಿ ಕುಡಿಯುವ ಆ ನೀರಿನಲ್ಲಿ ನಾನು ವಿಷವನ್ನ ಬೆರೆಸಿದೆ ಅಂತ. ಆದ್ರೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಹೇಳಿದ್ದು ಕರ್ಣ ಅಂತ ಹೇಳ್ತಾನೆ. ಇಲ್ಲಿ ಒಂದು ವಿಷಯ ಸೊಕ್ಕನಿಗೆ ಕನ್ಫರ್ಮ್ ಆಗುತ್ತೆ. ಅದು ಏನಂತಂದ್ರೆ ಇದೇ ವಿಷಯವಾಗಿ ಕರ್ಣನ ಹತ್ರ ಆದಿ ಕೇಳಿರ್ತಾನೆ. ಅದಕ್ಕೆ ಆದಿಯನ್ನು ಕರ್ಣ ಸಾಯಿಸಿರ್ತಾನೆ ಅಂತ. ಮತ್ತೆ ಸೀನ್ ಮೇನ್ ಸ್ಟೋರಿಗೆ ಬರುತ್ತೆ. ಮತ್ತೆ ಇಲ್ಲಿ ಸೊಕ್ಕ ಒಂದು ಕರ್ಣ ಜೊತೆ ಎಲ್ಲಾ ವಿಷಯಗಳು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿಯ ಶಬ್ದ ಕೇಳಿ ಬರುತ್ತೆ. ಅಲ್ಲಿಗೆ ಹೋಗಿ
ಹೋಗಿ ಚೆಕ್ ಮಾಡಿದಾಗ ಅದು ವಿನ್ನರ್ಸಿ ಆಗಿರ್ತಾಳೆ. ಇಲ್ಲಿಯೂ ಸೊಕ್ಕನಿಗೆ ಕನ್ಫರ್ಮ್ ಆಗುತ್ತೆ ವಿನ್ನರ್ಸಿಯನ್ನ ಕಿಡ್ನಾಪ್ ಮಾಡಿದ್ದು ಇವನೇ ಅಂತ. ಇಲ್ಲಿ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಇದರಲ್ಲಿ ಸೊಕ್ಕನಿಗೆ ಕರ್ಣ ಸರಿಯಾಗಿ ಹೊಡಿತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಆದಿಯ ಹೆಂಡತಿ ಮತ್ತು ಅವನ ಮಗ ಬರ್ತಾರೆ. ಇದನ್ನು ನೋಡಿದ ಕರ್ಣ ಇವರನ್ನು ಸಾಯಿಸೋಕೆ ಬಂದಾಗ ಸೊಕ್ಕ ಒಂದು ಕತ್ತಿ ತೆಗೆದು ಕರ್ಣನನ್ನು ಸಾಯಿಸ್ತಾನೆ. ಇಲ್ಲಿಗೆ ಈ ಸ್ಟೋರಿ ಮತ್ತೆ ಬ್ಯಾಕ್ ಬರುತ್ತೆ, ಅಂದ್ರೆ ಇನ್ಸ್ಪೆಕ್ಟರ್ ಹತ್ರ ಬರುತ್ತೆ. ಇವನು ಕೆಲಸ ರಿಸೈನ್ ಮಾಡ್ಲಿಕ್ಕೆ ಈ ಎಲ್ಲಾ ರೀಸನ್ ಗಳನ್ನ ಇದರಲ್ಲಿ ಮೆನ್ಷನ್ ಮಾಡಿ SP ಆಫೀಸ್ ಹತ್ರ ಬಂದು SP ಗೆ ಕೊಡ್ತಾನೆ. ಮತ್ತೆ ಹೇಳ್ತಾನೆ ಇದರಲ್ಲಿ ನಿಮ್ಮ ಹೆಸರು ಕೂಡ ಮೆನ್ಷನ್ ಆಗಿದೆ ಅಂತ. ಈ ಕೇಸ್ ನಲ್ಲಿ SP ಇನ್ವಾಲ್ವ್ ಆಗಿರೋ ಕಾರಣಕ್ಕಾಗಿ ಸೊಕ್ಕನ ಮೇಲೆ ಯಾವುದೇ ಕೇಸ್ ಅನ್ನ ಫೈಲ್ ಮಾಡದೆ ಅವನನ್ನ ರಿಲೀಸ್ ಮಾಡ್ತಾರೆ. ಫೈನಲ್ ಆಗಿ ಸೊಕ್ಕ ಮತ್ತು ವಿನ್ನರಸಿ ಒಟ್ಟಿಗಿರೋದನ್ನ ತೋರಿಸಿ ಈ ಮೂವಿನ ಎಂಡ್ ಮಾಡ್ತಾರೆ. ವಿಡಿಯೋ ಹೇಗಿತ್ತು ಅಂತೇಳಿ ಕೆಳಗಡೆ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.